ನಮಸ್ಕಾರ ಸ್ನೇಹಿತರೆ. ಸೊ KCET ಸ್ಟೂಡೆಂಟ್ಸ್ ಯಾರೆಲ್ಲ ಈಗ 2024 ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಇವತ್ತು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇರೋ ಕಾರಣ ಹುಡುಗರು ಕ್ವಶನ್ಸ್ ಕೇಳ್ತಿದ್ರೆ, ಅಣ್ಣ ಇವತ್ತು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಆತಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋಂಥದ್ದು. ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಶೆಡ್ಯೂಲ್ ಬಗ್ಗೆ ರಿಮೈಂಡ್ ಮಾಡ್ತಾ ಇದೀನಿ. ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೆ, ಬಟ್ ಅದಾಗಿ ಕೂಡ ಕೆಲವೊಂದು ಸ್ಟೂಡೆಂಟ್ಸ್ಗೆ ನೋಡಿರಲ್ಲ, ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ನೋಡಿರಲ್ಲ. ಇವಾಗ ಅದನ್ನೇ ಹೇಳ್ತಿದ್ದೀನಿ. ಇವಾಗ ನೋಡಿ, ನಿಮ್ಮ ಶೆಡ್ಯೂಲ್ ಅಲ್ಲಿ ಇರೋ ಪ್ರಕಾರ ಇವತ್ತಂದ್ರೆ 39/2024 ಹಿಡಿದು ಇವತ್ತು 4/10/2024 ಸಾಯಂಕಾಲ 4 ಗಂಟೆ ಅಥವಾ ಮಧ್ಯಾಹ್ನ ಅಂತಿರೋ ಸಾಯಂಕಾಲ ಅನ್ಕೊಂತಾರೆ, ಇವತ್ತು 4 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡೋದು, ಅಥವಾ ಇಟ್ ಮೀನ್ಸ್ ಏನಂತ ಕರಿತೀವಿ, ಎಡಿಟ್ ಅಂತ ಕರಿತೀವಿ, ಅಥವಾ ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಓಕೆ, ಹೊಸದಾಗಿ ಕಾಲೇಜಸ್ ಯಾರು ಕೂಡ ಮಾಡ್ಬೋದಾಗಿರ್ತದ. ಈವರೆಗೂ ಯಾರೆಲ್ಲ ಸೀಟ್ ಸಿಕ್ಕಲ್ಲ ಅವ್ರಿಗಂತೂ ಯಾವುದೇ ರೀತಿ ಕಾಲೇಜ್ ಶೋ ಆಗ್ತಿರಲ್ಲ. ಸೊ ಹಂಗಾಗ್ಬಿಟ್ಟು ಕಾಲೇಜಸ್ನ ಯಾಡ್ ಮಾಡ್ರಿ ವಾಯ್ಸ್ ಪ್ಲೇಸು. ಇನ್ ಕೇಸ್ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟು ಏನಾದ್ರು ಬಂದಿತ್ತು ಅಂತಂದ್ರೆ ನಿಮಗೆ ಕಾಲೇಜ್ ಶೋ ಆಗ್ತಿರ್ತವೆ, ಬಟ್ ಯಾಡ್ ಕೂಡ ಮಾಡ್ಬೋದು, ಮಾಡ್ರಿ. ಆ್ಯಂಡ್ ಈಗ ಬೇರೆ ಒಂದು ಬಗ್ಗೆ ಮಾತಾಡೋದಾಗಿತ್ತಂದ್ರೆ, ಲೈಕ್ ಯಾವ ರೀತಿ ಅಂತಂದ್ರೆ, ಇದುವರೆಗೆ ಸೀಟೇ ಸಿಕ್ಕಿಲ್ಲ ಅಂತ ಅವ್ರಿಗೆ ಏನಪ್ಪ ಅಂತಂದ್ರೆ ಹೊಸದಾಗಿ ಆಡ್ ಮಾಡೋಕೆ ಚಾನ್ಸ್ ತಗೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ, ಈಗ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮೊದಲು 904 ಸೀಟ್ ಇರೋದೊಂದು ನೋಟಿಫಿಕೇಶನ್ ಅಂತ ಬಿಟ್ಟರು. ಇವಾಗ ಸರೆಂಡರ್ 2 ಅಂತಂದ್ರೆ ಮ್ಯಾನೇಜ್ಮೆಂಟ್ ಸರೆಂಡರ್ 2 ಅಂತ ಬಿಟ್ಬಿಟ್ಟು, ಅಂದ್ರೆ ನಿನ್ನೆವರೆಗೂ ಯಾರೆಲ್ಲ ಹೋಗ್ಬಿಟ್ಟು ಕೈಗೆ ಸಬ್ಮಿಟ್ ಮಾಡಿ ಬಂದ್ರು ಆ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಈ ರೌಂಡ್ ಕೂಡ ಸ್ವಲ್ಪ ಸೀಟ್ ಜಾಸ್ತಿ ಆಗಿದಾವ. ಇದೇ ಲಾಸ್ಟ್ ರೌಂಡ್. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ತಗೊಳ್ಳೋದು ಇದೇ ಒಂದು ಲಾಸ್ಟ್ ರೌಂಡ್ ಆಗಿರ್ತದ. ನೆಕ್ಸ್ಟ್ ನಿಮಗೆ ಮಾಪಪ್ ರೌಂಡ್ ಮಾತ್ರ ಇರ್ತದ. ಓಕೆ, ಮಾಪಪ್ ರೌಂಡ್ ಯಾವ ರೀತಿ ನಡೆಸ್ತೀನಿ ಅಂತ ಇನ್ನೂ ಕೂಡ ಕೇಳಿದವ್ರು ಹೇಳಿಲ್ಲ. ಒಂದು ತಿಳ್ಕೊಬೇಕು, ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಮಾಪಪ್ ರೌಂಡ್ ನಡೀತದ. ರಿಮೈನಿಂಗ್ ಈಗ ಪ್ರೈವೇಟ್ ಕಾಲೇಜ್ ಲೈಕ್ ಇಂಜಿನಿಯರಿಂಗ್ ಜಾಸ್ತಿ ಸೀಟ್ ಉಳ್ಕೊಂಡಿರ್ತದಂದ್ರೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲೂ ಕೂಡ ಮಾಪಪ್ ರೌಂಡ್ ಇರ್ತದ. ಬಟ್ ಕಾಲೇಜ್ ವಾರ ಬಿಡ್ತಾರೋ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಬಿಡ್ತಾರೋ ಅಥವಾ ಆನ್ಲೈನ್ ನಡೆಸ್ತಾರೋ ಆಫ್ಲೈನ್ ನಡೆಸ್ತಾರೋ ಏನು ಕೂಡ ಹೇಳಿಲ್ಲ. ಓಕೆ, ಮಾಪಪ್ ರೌಂಡ್ ಬಗ್ಗೆ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮಾತಾಡೋದಂದ್ರೆ ಈಗ ಡೈರೆಕ್ಟ್ ಓಕೆ, ಇವಾಗ ರಿಸಲ್ಟ್ ಯಾವಾಗ ಬರ್ತದೆ ಥರ್ಡ್ ರೌಂಡ್ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, 7/10/2024 ಆಫ್ಟರ್ 2 PM ಅಂತಂದು ಹೇಳ್ಬಿಟ್ಟು ಒಂದು ಪ್ರಾವಿಷನಲ್ ರಿಸಲ್ಟ್ ಅಂತಂದ್ರೆ ಒಂದು ತಾತ್ಕಾಲಿಕ ಒಂದು ಫಲಿತಾಂಶ ನಿಮಗೆ ಪ್ರಕಟಿಸ್ತಾರೆ. ಅದು 7ನೇ ತಾರೀಕು ಅಂತಂದ್ರೆ ಏನಾದರೂ ತಪ್ಪಾಗಿತ್ತಂದ್ರೆ ಕೇದವ್ರಿಗೆ ಮೇಲ್ ಮಾಡಿಬಿಟ್ಟು ಕೇಳ್ಕೊಳ್ಳೋದಾಗಿರ್ತದೆ. ಅದಾದ ನಂತರ 8/10/2024 ನಿಮ್ಗೆ ರಿಯಲ್ ಅಲಾಟ್ಮೆಂಟ್. ಓಕೆ, ಇದು ನಿಮ್ದು ಫೈನಲ್ ಅಂದ್ರೆ ಈ 3 ರೌಂಡ್ ಇಲ್ಲಿಗೆ ಕೊನೆ ಆಗ್ತದೆ. ಇನ್ ಕೇಸ್ ಸೀಟ್ ಸಿಕ್ಕರೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಏನು ಇರಲ್ಲ, ಡೈರೆಕ್ಟ್ ಅಡ್ಮಿಷನ್. ಯಾಕಂದ್ರೆ ಇದು ಲಾಸ್ಟ್ ರೌಂಡು. ಸೊ ಹಂಗಾಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಎಲ್ಲಾನು ಕೂಡ ಮುಂದೆ ಎಲ್ಲಾನು ಕೂಡ ಹೇಳಿದೆ ನೋಡಿ. ಅದನ್ನ ಮುಂದೆ ನೋಡೋಣ ಅಂತ. ಸದ್ಯಕ್ಕಂತೂ ರಿಸಲ್ಟ್ ನಿಮಗೆ ಗೊತ್ತಿರುವಾಗೆ 7/10/2024 ಪ್ರೊವಿಷನಲ್, 8/10/2024 ಫೈನಲ್ ರಿಸಲ್ಟ್ ಅನ್ನೋದು ಇರುತ್ತೆ. ಓಕೆ, ಇದಿಷ್ಟು ಸದ್ಯಕ್ಕೆ. ಅದಾದ ತಕ್ಷಣ ಮತ್ತೆ ಮುಂದೆ ನೋಡಿದ್ರೆ 9/10/2024 ಹಿಡಿದು 14/10/2024 ಫೀ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕೆ ಟೈಮ್ ಕೊಡ್ತಾರೆ. ಅದಾದ ತಕ್ಷಣ 15/10/2024 ನೀವು ಅಡ್ಮಿಷನ್ ಮಾಡಿಸ್ಕೊಳ್ಬೋದು. ಓಕೆ, ಅಂದ್ರೆ 15ನೇ ತಾರೀಕು ಈ ತಿಂಗಳು 15ನೇ ತಾರೀಕು ಎಲ್ಲಾನು ಕೂಡ ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ಓಕೆ, ಸರಿ. ಇವಾಗ ಕೆಲವೊಂದಿಷ್ಟು ಹುಡುಗರಿಗೆ ಕೇಳ್ತಿದ್ದಾರೆ, ಒಂದು ಇಂಜಿನಿಯರ್ ಸ್ಟೂಡೆಂಟ್ಸು ರಿಲಯನ್ಸ್ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊಂತಿದ್ರೆ, ಯಾಕಂದ್ರೆ 6ನೇ ತಾರೀಕು ಲಾಸ್ಟ್ ಇದೆ, ಅದು ಮಿಸ್ ಆಗುತ್ತೆ ನಿಮಗೆ. ಬಟ್ ರಿಮೈನಿಂಗ್ ನಿಮ್ಗೆ SSP ಆಗಿರ್ಬೋದು, ನಿಮ್ಗೆ ಲೇಬರ್ ಕಾರ್ಡ್ದು ಎಲ್ಲಾನು ಕೂಡ ಇರುತ್ತೆ ನೋಡಿ, ಸ್ಕಾಲರ್ಶಿಪ್ ಅವನ್ನೆಲ್ಲಾನು ಕೂಡ ನಿಮಗೆ ಬರುತ್ತೆ. ಓಕೆ, ಸರಿ. ಮುಂದೆ ನಿಮಗೆ ಸ್ಕಾಲರ್ಶಿಪ್ ಮತ್ತೆ BCM ಹಾಸ್ಟೆಲ್ ಕೂಡ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಈಗಾಗಲೇ. ನಿನ್ನೆನೆ ಅಂದ್ರೆ 2ನೇ ತಾರೀಕು ಸ್ಟಾರ್ಟ್ ಆಗಿದೆ. ಸೊ ಈ ತಿಂಗಳು 30ನೇ ತಾರೀಕು ಕೂಡ BCM ಹಾಸ್ಟೆಲ್ ಅಪ್ಲಿಕೇಶನ್ ಇರ್ತದೆ, ಹೋಗಿ ಹಾಕ್ರಿ. ಅಂಡ್ ಇನ್ನೂ ಒಂದು ಖುಷಿ ವಿಚಾರ, ಇವತ್ತಿಂದ ಬಸ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲಾನು ಕೂಡ ಮುಂದೆ ಎಲ್ಲಾನು ಕೂಡ ಹೇಳೋಣಂತೆ. ಸರಿ, ಮುಂದೆ ಇದೇ ರೀತಿ ಏನಾದರೂ ಸ್ಕಾಲರ್ಶಿಪ್ ಹಾಸ್ಟೆಲ್ಸ್ ಏನಾದರೂ ಹೊಸದಾಗಿ ಸ್ಕೀಮ್ಸ್ ಬಂದರೆ ತಿಳಿಸ್ತಾ ಇರ್ತೀವಿ. ಹಂಗಾಗಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ. ಆ್ಯಂಡ್ ಮಸ್ಟ್ ನೀವು ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಬೇಕು, ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಎಲ್ಲಾನು ಕೂಡ ಅಪ್ಡೇಟ್ ತಿಳಿಸ್ತೀವಿ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೆಕ್ಸ್ಟ್ ಡೇ. ಬಾಯ್.